ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಯಾದ ಆರೋಗ್ಯಕರವಾದ ಹೆಸರುಕಾಳಿನ ತಿಳಿಸಾರನ್ನು ಮಾಡೋದು ಹೇಗೆ ಅಂತ ನೋಡೋಣ। ಹೆಸರುಕಾಳು ದೇಹಕ್ಕೆ ತಂಪು ಕೂಡ, ಈ ಬೇಸಿಗೆ ಕಾಲಕ್ಕಂತೂ ಬಹಳ ಉಪಯುಕ್ತವಾದ ಅಡುಗೆ। ಹಲೋ ಸ್ನೇಹಿತರೆ, ನಮಸ್ಕಾರ, ಚಾನಲ್ಗೆ ಸ್ವಾಗತ। ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮೊದಲು ಕುಕ್ಕರಿಗೆ 1 ಕಪ್ಪಷ್ಟು ಮೊಳಕೆ ಕಟ್ಟಿದ ಹೆಸರುಕಾಳನ್ನು ಹಾಕ್ತಿದ್ದೀನಿ। ಮೊಳಕೆ ಕಾಳು ಅಥವಾ ನೆನೆಸಿರೋ ಹೆಸರುಕಾಳನ್ನಾದರೂ ಉಪಯೋಗಿಸಬಹುದು। ಇದಕ್ಕೆ 2 ಕಪ್ ನೀರು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ। ಹೆಸರುಕಾಳು ಮೃದುವಾಗಿ ನುಣ್ಣಗೆ ಬೆಂದಿರಬೇಕು। ಮೀಡಿಯಂ ಫ್ಲೇಮಲ್ಲಿ 4 ವಿಸಿಲ್ ಹಾಕಿಸಿ ಫ್ಲೇಮ್ ಆಫ್ ಮಾಡಿದ್ದೀನಿ। ಹೆಸರುಕಾಳನ್ನು ನೆನೆಸದೆ ಹಾಗೆ ಒಣಕಾಳನ್ನು ಉಪಯೋಗಿಸಿ ಕೂಡ ಸಾರನ್ನು ಮಾಡಬಹುದು। ಬೇಯಿಸುವಾಗ ಕುಕ್ಕರಲ್ಲಿ ಇನ್ನೊಂದು 2 ವಿಸಿಲ್ ಜಾಸ್ತಿ ಹಾಕಿಸಿ ಬೇಯಿಸ್ಕೋಬೇಕು। ಕುಕ್ಕರ್ ಪ್ರೆಷರ್ ಇಳಿದಿದೆ, ಕಾಳು ಮೃದುವಾಗಿ ಚೆನ್ನಾಗಿ ಬೆಂದಿದೆ ನೋಡಿ। ಬೇಯಿಸೋದಕ್ಕೆ ಉಪಯೋಗಿಸಿದಂತಹ ನೀರು ಮತ್ತು ಹೆಸರುಕಾಳನ್ನು ಬೇರೆ ಬೇರೆ ಮಾಡೋದಕ್ಕೆ ಪಾತ್ರೆ ಮೇಲೆ ಜರಡಿಯನ್ನಿಟ್ಟು ಜರಡಿಗೆ ಕುಕ್ಕರಲ್ಲಿ ಬೇಯಿಸಿರೋ ಕಾಳು ನೀರಿನ ಸಹಿತ ಹಾಕ್ತಿದ್ದೀನಿ। ಬೇಳೆ ಕಟ್ಟನ್ನು ಪಾತ್ರೆಯಲ್ಲಿಟ್ಟು ಬೇಯಿಸಿರೋ ಕಾಳನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು। ನುಣ್ಣಗೆ ರುಬ್ಬಿದೆ, ತುಂಬ ಗಟ್ಟಿಯಾಗಿದೆ ನೋಡಿ। ಡೈರೆಕ್ಟಾಗಿ ಇದನ್ನು ಬೇಳೆ ಕಟ್ಟಿರೋ ಪಾತ್ರೆಗೆ ಹಾಕಿದರೆ ಗಂಟಾಗುತ್ತೆ। ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸಲ ರುಬ್ಬಿ ಬೇಳೆ ಕಟ್ಟಿರೋ ಪಾತ್ರೆಗೆ ಹಾಕ್ತಿದ್ದೀನಿ। ಮೇಲಿಂದ ತಿಳಿ ಸಾರಿನ ಹದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಸ್ವಲ್ಪನೂ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಸುಮಾರು 2 ಕಪ್ಪಷ್ಟು ನೀರನ್ನು ಹಾಕಿ ತಿಳಿ ಸಾರಿನ ಹದ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಇದಕ್ಕೆ 2 ಸಣ್ಣ ಟೊಮೆಟೊನ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ। 1 ಹಸಿಮೆಣಸಿನಕಾಯಿ, 8 ರಿಂದ 10 ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು। ಬೇಳೆ ಕಟ್ಟನ್ನು ತೆಗೆದು ಸಾರು ಮಾಡುವಾಗ 1 ಹಸಿಮೆಣಸಿನಕಾಯಿನ ಸೀಳಿ ಹಾಕಿದರೆ ಒಂದೊಳ್ಳೆ ರುಚಿ ಕೊಡುತ್ತೆ। ಹಸಿಮೆಣಸಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು। ಸಾರಿಗೆ ಟೊಮೆಟೊನೂ ಹಾಕಿರೋದ್ರಿಂದ ಹುಳಿ ಎಷ್ಟು ಬೇಕು ಅಂತ ನೋಡಿ ಚೂರು ಹುಣಸೆಹಣ್ಣನ್ನು ಆಗಲೇ ನೀರಲ್ಲಿ ನೆನೆಸಿ ಇಟ್ಟಿದ್ದೆ। ಚೆನ್ನಾಗಿ ಮುಚ್ಚಿ ಅದರಲ್ಲಿರೋ ಜಿಗಟನ್ನೆಲ್ಲ ತೆಗೆದು ಹುಣಸೆ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿನ ಹಾಕ್ತಿದ್ದೀನಿ। ಸಾರಿನ ಪುಡಿ ಅಥವಾ ರಸಂ ಪುಡಿನ ಹಾಕಿ ಹುಣಸೆ ರಸ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು। ಆಗಲೇ ಬೇಳೆ ಕಟ್ಟಿಗೆ ಟೊಮೆಟೊ, ಹಸಿಮೆಣಸಿನಕಾಯಿ, ಕರಿಬೇವಿನ ಹಾಕಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು। ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ। ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಟೊಮೆಟೊ ಬೆಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ। ಸುಲಭವಾಗಿ ಮೇಲಿನ ಸಿಪ್ಪೆ ತೆಗಿಬೋದು, ಇಷ್ಟು ಬೇಯಿಸಿದರೆ ಸಾಕು। ಈಗ ಇದಕ್ಕೆ ಸಾರಿನ ಪುಡಿ ಮತ್ತು ಹುಣಸೆ ರಸನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಿದ್ದೀನಿ। ನಂತರ ಚೂರು ಬೆಲ್ಲ, ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ। ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು। ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಕುದಿಸೋದ್ರಿಂದ ಸಾರಿಗೆ ಒಂದೊಳ್ಳೆ ರುಚಿ ಬರುತ್ತೆ। ತಿಳಿ ಸಾರನ್ನು ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಒಂದೊಳ್ಳೆ ಘಮ ಒಗ್ಗರಣೆ ಮಾಡಿದ್ರಾಯಿತು। ತುಪ್ಪ, ಸಾಸಿವೆ, ಇಂಗು, ಕರಿಬೇವು ಮತ್ತು ಕೆಂಪು ಮೆಣಸಿನಕಾಯಿ ಒಗ್ಗರಣೆ ಮಾಡಿ ಚೆನ್ನಾಗಿ ಕುದೀತಾ ಇರೋ ಸಾರಿಗೆ ಹಾಕಿದರೆ ರುಚಿಯಾದ ಹೆಸರುಕಾಳಿನ ತಿಳಿ ಸಾರು ತಯಾರಾಯಿತು। ಮೇಲಿಂದ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮ್ ಆಫ್ ಮಾಡಿದ್ದೀನಿ। ಬಿಸಿ ಅನ್ನಕ್ಕೆ ಸಾರು ತುಪ್ಪ ಅಥವಾ ಶೋಧಿಸಿ ಕುಡಿಯೋದಕ್ಕೂ ಬಹಳ ರುಚಿಯಾಗಿರುತ್ತೆ। ಬೇಸಿಗೆ ಕಾಲಕ್ಕೆ ಹಿತವಾದ ರುಚಿಯಾದ ಆರೋಗ್ಯಕರವಾದ ಅಡುಗೆ। ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ। ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ। ಥ್ಯಾಂಕ್ ಯು।